ದುಡ್ಡು ಕೊಡ್ತಾರೆ 500 ರೂಪಾಯಿಗೆ ಅಂತ ಓಟ್ ಹಾಕ್ತಾರೆ. ಇದೇ ಪರಿಸ್ಥಿತಿ ಇರುತ್ತೆ. ನಮ್ಮ ದೇಶ ಏನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ರಾಜಕಾರಣಿಗಳು, ಕಾರ್ಪೊರೇಟರ್ಗಳು, MLAಗಳು ಇವರೇ ಚೆನ್ನಾಗಿರೋದು. ಜನಸಾಮಾನ್ಯರು, ಕಷ್ಟಪಡೋರು, ವ್ಯಾಪಾರ ಮಾಡೋರು ಯಾರೂ ಚೆನ್ನಾಗಿಲ್ಲ. ಈ ಬಿಸ್ನೆಸ್ಸೇ ಇಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಏನು ಪ್ರೋಗ್ರೆಸಿವೇ ಇಲ್ಲ. ಅಟ್ಲೀಸ್ಟ್ ಅವ್ರು 40% ತಿಂತಾಯಿದ್ರು ಅಂದರೆ ಇವ್ರು 100% ತಿಂತಾವ್ರಿ. ಇದೆಲ್ಲ ಬೆಟಾಲಿಯನ್ಗಳೇ ಚೆನ್ನಾಗಿದ್ದಾರೆ ಅಷ್ಟೇ. ಯಾರು ಜನಸಾಮಾನ್ಯರು ಯಾರೂ ಚೆನ್ನಾಗಿಲ್ಲ. ಸರ್, ಬಿಜೆಪಿ ಮುಖಂಡರು ಹಾಗೆ JDS ಮುಖಂಡರು ಬ್ಯಾಂಗ್ಳೂರು ಟು ಮೈಸೂರು ಪಾದಯಾತ್ರೆಯನ್ನು ಹೋಗ್ತಾ ಇದ್ದಾರೆ. ಇದರಿಂದ ಯಾರಿಗಾದರೂ ಯೂಸ್ ಆಗ್ತಾ ಇದೆಯಾ ಅಂತ? ಅಲ್ಲ, ಅವ್ರವ್ರಿಗೆ ಯೂಸ್ ಆಗ್ತದೆ. ಯಾರಿಗೆ BJP ಅವ್ರಿಗೆ ಯೂಸ್ ಆಗುತ್ತೆ, BJP JDSಗೆ. ಬೇರೆ ಯಾರಿಗೆ ಜನಗಳಿಗೇನು ಯೂಸ್ ಆಗಲ್ಲ. ಜನಗಳಿಗೆ ಯೂಸ್ ಆಗೋಂಥ ಕೆಲಸಗಳು ಮಾಡಬೇಕು, ಯಾರೇ ಅಧಿಕಾರದಲ್ಲಿದ್ದರೂ. ಈಗ ಕಾಂಗ್ರೆಸ್ ಅವ್ರು ಬಂದರೆ ಅವ್ರಿಗೆ ಬೇಕಾದವ್ರಿಗೆ ಮಾಡ್ತಾರೆ, ಇವ್ರು ಬಂದರೆ ಇವ್ರಿಗೆ ಬೇಕಾದ್ರೆ ಇವ್ರದ್ದೆಲ್ಲ ಬೆಟಾಲಿಯನ್ಗಳೇ ಚೆನ್ನಾಗಿದ್ದಾರೆ ಅಷ್ಟೇ. ಯಾರು ಜನಸಾಮಾನ್ಯರು ಯಾರೂ ಚೆನ್ನಾಗಿಲ್ಲ. ರಾಜಕೀಯಕ್ಕೆ ಬರುವ ಮುಂಚೆ ಜನಪರವಾಗಿ ಇರ್ತೀವಿ, ಜನರ ಹಿತಾಸಕ್ತಿಯನ್ನು ನೋಡ್ಕೊಳ್ತೇವೆ ಅಂತ ಹೇಳ್ತಾರೆ. ಬಟ್ ರಾಜಕೀಯಕ್ಕೆ ಬಂದಾದ್ರ ಮೇಲೆ ಅವರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ, ಅವರ ಪರಿಸ್ಥಿತಿ ಏನು ಅಂತ ಯಾರು ಕೂಡ ನೋಡಲ್ಲ, ಕೇಳಲ್ಲ. ಬರೀ 1-1.5 ತಿಂಗಳಲ್ಲಿ ಬರೀ ಹಗರಣಗಳ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಏನನ್ಸುತ್ತೆ ಸರ್? ರಾಜಕೀಯದವ್ರು ಬೈಯೋದಕ್ಕಿಂತ ನಮ್ಮನ್ನು ನಾವು ಬೈಕೊಬೇಕು. ನಾವು ಕರೆಕ್ಟಾಗಿ ಓಟ್ ಹಾಕಿದ್ರೆ, ಬೇಕಾದವ್ರಿಗೆ ಒಳ್ಳೆಯವ್ರನ್ನ ಆಯಿಸಿದ್ರೆ ಒಳ್ಳೆ ಚೆನ್ನಾಗಿರ್ತಾರೆ. ಎಲ್ಲರೂ ದುಡ್ಡು ಕೊಡ್ತಾರೆ 500 ರೂಪಾಯಿಗೆ ಅಂತ ಓಟ್ ಹಾಕ್ತಾರೆ. ಇದೇ ಪರಿಸ್ಥಿತಿ ಇರುತ್ತೆ. ನಮ್ಮ ದೇಶ ಏನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ನೀವು ರೀಸೆಂಟಾಗಿ ನೋಡಿರ್ತೀರ ಮುಂಗಾರು ಅಧಿವೇಶನ, ಅದರಲ್ಲೂ ಕೂಡ ಜನಗಳಿಗೆ ಬೇಕಾಗಿರುವಂಥ ವಿಚಾರಗಳ ಬಗ್ಗೆ ಎಲ್ಲೂ ಕೂಡ ಡಿಸ್ಕಷನ್ ಆಗಿಲ್ಲ. ಬರೀ ಇವ್ರುಗಳ ಜಗಳಗಳನ್ನೇ ನೋಡ್ತಾ ಇದ್ರು ಜನಗಳು ಟಿವಿನಲ್ಲಿ. ಇದನ್ನೆಲ್ಲ ನೋಡಿದವಾಗ ಏನನ್ಸುತ್ತೆ? ಅಲ್ಲಲ್ಲ, ಅದು ಮಾಮೂಲಿ ಅವ್ರದ್ದು. ಅವರು ಹೊಡೆದಿರೋದು ಇವ್ರು ಹೇಳ್ತಾರೆ, ಇವ್ರು ಹೊಡೆದಿರೋದು ಅವ್ರು ಹೇಳ್ತಾರೆ. ಜನಗಳಿಗೆ ಮಾಡೋಕ್ಕೆ ಹೋಗೇ ಇಲ್ವಲ್ಲ, ಅವ್ರು ಕೆಲಸನೇ ಮಾಡಿಲ್ವಲ್ಲ. ಏನು ಕೆಲಸ ಮಾಡಬೇಕು ಅಂತಲೇ ಇಲ್ಲ ಅವ್ರಿಗೆ. ಅವ್ರು ದುಡ್ಡು ಮಾಡ್ಕೊಬೇಕಷ್ಟೇ. ಅವ್ರು 180 ಕೋಟಿ ಹೊಡೆದ, ಇವ್ನು 180 ಕೋಟಿ ಹೊಡೆದ, ಇಷ್ಟೇ. ನಾವು ಓಟ್ ಹಾಕ್ದವ್ರಿಗೆ ಏನೂ ಸಿಗಲ್ಲ. ಈಗ ಬಿಸ್ನೆಸ್ಸೇ ಇಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಏನು ಪ್ರೋಗ್ರೆಸಿವೇ ಇಲ್ಲ. ಅಟ್ಲೀಸ್ಟ್ ಅವ್ರು 40% ತಿಂತಾಯಿದ್ರು ಅಂದರೆ ಇವ್ರು 100% ತಿಂತಾವ್ರೀಗ. ಹಂಗೆ ಅವ್ರು ಬಂದಮೇಲೆ ಇವ್ರು ಬಂದಮೇಲೆ ಅವರು, ಅಷ್ಟೇ. ಇದೆಲ್ಲ ಕತೆ. ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ಅಭಿವೃದ್ಧಿ ಮಾಡ್ತಾ ಇದೆ ಅಂತ ಅನ್ಸುತ್ತಾ, ಅಥವಾ ಅವರ ಆಸ್ತಿಯ ವೃದ್ಧಿ ಮಾಡ್ಕೊತಿದ್ದಾರೆ ಅಂತ? ಅಭಿವೃದ್ಧಿ ಎಲ್ಲಿ ಮಾಡ್ತಾಯಿದ್ರೆ? ಎಲ್ಲ ಗುಂಡಿ ಬಿದ್ದಾವೆ. ರೋಡು ಎಲ್ಲ ಕಡೆ ಗುಂಡಿ ಬಿದ್ದಿದೆ. ಎಲ್ಲ ಹಳ್ಳ ಕೊಳ್ಳದಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ ಜನ. ಈಗ ನೋಡ್ತಾ ಇದ್ದೀವಲ್ಲ, ಎಲ್ಲ ಕಡೆ ಮಳೆ ಅತಿವೃಷ್ಟಿಯಾಗಿದೆ. ಯಾರು ಯಾವುದಕ್ಕೂ ಏನು ಸಪೋರ್ಟ್ ಮಾಡ್ತಾ ಇಲ್ವಲ್ಲ. ಇವ್ರುಗಳು ಮೀಟಿಂಗ್ ಮಾಡಿಕೊಂಡು ಅವ್ರ ಆಸ್ತಿ ಉಳಿಸ್ಕೊಳ್ಳೋಕ್ಕೆ, ಇವ್ರ ಆಸ್ತಿ ಉಳಿಸ್ಕೊಳ್ಳೋಕ್ಕೆ ಓಡಾಡ್ತಾ ಇದ್ದಾರೆ ಅಷ್ಟೇ. ಬೇರೆ ಏನಿಲ್ಲ. ಬೇರೆ ಏನೂ ಮಾಡಲ್ಲ ಇವರು. ಏನೂ ಎಕ್ಸ್ಪೆಕ್ಟ್ ಮಾಡಬೇಕಾಗಿಲ್ಲ ಜನ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಅವ್ರು ತಿಂತಾ ಹೋದರೆ ಸಾಕು. ಇಲ್ಲಿ ಪಾದಯಾತ್ರೆ ಅಂತ ಹೋಗೋಕ್ಕಿಂತ ಎಷ್ಟೋ ಒಂದು ಕಡೆ ನೋಡ್ತಾ ಇದ್ದೀರಾ, ಪ್ರವಾಹಗಳು ಬರ್ತಾ ಇದೆ, ಜನಗಳು ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಸಾವು ಬದುಕಿನ ನಡುವೆ ಜೀವನ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನೋಡ್ಬೋದಿತ್ತಲ್ಲ ಅಂತ. ಅಲ್ಲಿ ನೋಡಿದ್ರೆ ಓಟ ಯಾರು ನೀವು ಹಾಕ್ತೀರಾ? ಯಾರೂ ಹಾಕಲ್ಲ. ಯಾರೂ ಓಟ್ ಹಾಕಲ್ಲ. ಅದಕ್ಕೆ ಅವ್ರು ಇದು ಮಾಡ್ತಾ ಇರೋದು. ಜನಗಳಿಗೂ ಇದೇ ಬೇಕು. ಜನಗಳು ಇದನ್ನೆಲ್ಲ ಬೇಗ ಮರ್ತು ಹೋಗ್ತಾರೆ ಅಂತನಾ? ಅಲ್ಲ, ಪ್ರವಾಹ ಎಲ್ಲ ಮರ್ತು ಬಿಡ್ತಾರೆ 2 ದಿವಸಕ್ಕೆ. ಇದನ್ನೇ ನೆನಪಲ್ಲಿ ಇಟ್ಕೊಳ್ಳೋದು. ಅವ್ರಿಗೆ ಚೆನ್ನಾಗಿ ಗೊತ್ತು ರಾಜಕೀಯದವ್ರಿಗೆ ಏನು ನೆನಪಲ್ಲಿ ಇಟ್ಕೋತಾರೆ ಜನ ಅಂತ. ಅದಕ್ಕೆ ಅವರಿಗೆ ಈಗ ಕಡಾ ಕಂಡೀಷನಾಗಿ ಇಷ್ಟೇ ಸೀಟ್ ಬರ್ತೀವಿ ಅಂತ ಹೇಳ್ತಾರೆ ಅಂದರೆ ಅವ್ರು ಚೆನ್ನಾಗಿ ಗೊತ್ತು ಅವ್ರಿಗೆ. ಜನಗಳಿಗಿನ್ನ ಅವ್ರಿಗೆ ಚೆನ್ನಾಗಿ ಗೊತ್ತು. ಗ್ರೌಂಡ್ ಲೆವೆಲ್ ಏನಿದೆ, ಜನಕ್ಕೆ ಏನು ಇಷ್ಟ ಆಗುತ್ತೆ, ಜನ ಏನು ನೆನಪಲ್ಲಿ ಇಟ್ಕೋತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಇದು ಮಾಡ್ತಾರೆ. ಈಗ ಸತ್ತೋದ್ರೂ ನೋಡಲ್ಲ ಅಂದರೆ ಇದನ್ನು ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತು, ಇದನ್ನೇ ಆಯ್ಕೆ ಮಾಡ್ಕೊತಾರೆ ಜನ ಅಂತ. ಹಂಗಾಗಿ ಈಗ 400 ಸೀಟ್ ಬರ್ತಾರೆ ಅಂತ ಇದ್ರು ಯಾರು BJP, ಬರಲಿಲ್ಲ. ಕೆಲಸ ಮಾಡಿದರು, ಬಂದಿಲ್ಲ. ಅಂದರೆ ಕೆಲಸ ಇಷ್ಟ ಆಗಲ್ಲ ಜನಕ್ಕೆ ಅಷ್ಟೇ. ಗ್ಯಾರಂಟಿ ನಂಬಿ ಓಟ್ ಹಾಕಿದ್ರು ಅನ್ಸುತ್ತೆ. ಎಲ್ಲಿ ಕೊಡ್ತಾವ್ರಿ ಗ್ಯಾರಂಟಿ? ಎಲ್ಲೂ ಇಲ್ಲ. ಸ್ಟಾರ್ಟಿಂಗಲ್ಲಿ ಕೊಟ್ರಲ್ವಾ ಸರ್? ಅದು ಏನು, ಅದೇ ಎಲೆಕ್ಷನ್ ಓಟಿಗೆ ಡೈರೆಕ್ಟಾಗಿ ಕಾಸು ಕೊಡೋಕ್ಕಾಗಿಲ್ಲ ಅಂತ ಹಿಂಗೆ ಕೊಟ್ಟಿದ್ದಾರೆ. ಓಕೆ, ಎಲ್ಲರೂ ಅವ್ರವ್ರದ್ದು ಮಾಡ್ಕೊಂಡು ತಿಂತಾ ಇದ್ದಾರೆ. ಅವರ ಮನೆ ಅವ್ರು. ಯಾರ್ದಾದ್ರೂ ರಾಜಕಾರಣಿಗಳದ್ದು ಆಸ್ತಿ ಇಲ್ಲ ಅನ್ನೋರು ಯಾರು? ಅವ್ರು ಏನು ಇಲ್ದಂಗೆ ಬರ್ತಾರೆ, ಚೆನ್ನಾಗಾಗ್ತಾರೆ ಅಷ್ಟೆ. ಅದು ಮಾಮೂಲಿ ಜೀವನ. ನಮ್ಮ ಮಾಮೂಲಿ ಜನಗಳು 1 ಕೋಟಿದು 2 ಕೋಟಿದು ಕಾರ್ ತಗೊಳಕ್ಕಾಗುತ್ತಾ? ಅವ್ರು ಮಾತ್ರ ತಗೊಳಕ್ಕೆ ಸಾಧ್ಯ. ರಾಜಕಾರಣಿಗಳು, ಕಾರ್ಪೊರೇಟರ್ಗಳು, MLAಗಳು ಇವರೇ ಚೆನ್ನಾಗಿರೋದು. ಜನಸಾಮಾನ್ಯರು, ಕಷ್ಟಪಡೋರು, ವ್ಯಾಪಾರ ಮಾಡೋರು ಯಾರೂ ಚೆನ್ನಾಗಿಲ್ಲ. ಅವ್ರಿಗೆಲ್ಲ ಏನೂ ಸಪೋರ್ಟ್ ಮಾಡಲ್ಲ ಇವರು.
ಸರ್, ಈಗ ಪ್ರೆಸೆಂಟು ನಮ್ಮ ಕರ್ನಾಟಕ ಸರ್ಕಾರದ ಬಗ್ಗೆ ಏನು ಅನಿಸುತ್ತೆ? ಏನು ಅನ್ಸೋದೇ ಇಲ್ಲ, ಅವ್ರು ಇದಾರೆ ಇಲ್ವಾ ಅಂತಲೇ ಗೊತ್ತಿಲ್ಲ. ಯಾಕೆ ಸರ್? ಏನು ಪ್ರೋಗ್ರೆಸಿವ್ ಇಲ್ಲ ಅಂದರೆ ಏನು ಗೊತ್ತಾಗುತ್ತೆ? ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಗೌರ್ಮೆಂಟ್ ಇದೆ ಅಂತ. ಏನು ಗೌರ್ಮೆಂಟೇ ಇಲ್ಲ, ಯಾರೋ ರಾಜ್ಪಾಲರ ಆಡಳಿತ ಇದ್ದಂಗಿದೆ. ಎಲ್ಲ ಒಂದು ಕಡೆ ಈ ಹಗರಣಗಳು ಹೊರ ಬಂದಾಗ, ಹಗರಣಗಳ ಬಗ್ಗೆ ತನಿಖೆಗಳು ಆಗ್ತಾ ಇದೆ ಅಂದಾಗ ಎಲ್ಲ ಒಂದು ಕಡೆ ಕಾಂಗ್ರೆಸ್ನವರು ಮರೆಮಾಚ್ಕೊಂಡ್ರು ಅಂತ ಅನ್ಸುತ್ತಾ? ಎಲ್ಲರೂ ಅದೇ ಮಾಡೋದು, ಮರೆ ಮಾಚ್ತಾನೆ ಮಾಡಲೇಬೇಕಲ್ಲ ಅವ್ರ ಮಖ ಉಳಿಸ್ಕೊಬೇಕಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗೋಕ್ಕೆ. ಅದನ್ನು ಮಾಡ್ತಾ ಇರ್ತಾರೆ, ಎಲ್ಲರೂ ಅದೇ ಮಾಡ್ತಾರೆ. ಏನು ಇವನು 10% ತಿಂದ ಅಂದರೆ ಅವ್ನು 30% ತಿಂತಾನೆ ಅಷ್ಟೇ, ಬೇರೆ ಏನು ವ್ಯವಸ್ಥೆ ಇಲ್ಲ. ಎಲ್ಲರೂ ತಿನ್ನೋರೆ. ಈಗ ಅವ್ರ ಪಾರ್ಟಿಯವರು, ಈಗ ಪಾರ್ಟಿ ಹೋರಾಟ ವೋಟ್ ಹಾಕ್ಸ್ಕೋಬೇಕು, ಅವರು ಅಷ್ಟು ಖರ್ಚು ಮಾಡಬೇಕಂದ್ರೆ ಎಲ್ಲಿಂದ ಬರುತ್ತೆ? ನಮ್ಮ ದುಡ್ಡೇ ತಾನೇ. ಅವ್ರು ಕಳ್ತನ ಮಾಡೇ ಮಾಡಬೇಕು, ಯಾರೂ ಫ್ರೀ ಕೊಡೋಲ್ಲ ಅದಕ್ಕೆ. ಅವ್ರಿಗೆ ಸಂಬಳ ಇಲ್ಲ ಅಲ್ವಾ, ಸಂಬಳ ಅವ್ರಿಗೆ ಸಾಲಲ್ಲ ಆಯಿತಾ, ಅವ್ರ ಚೇಲಗಳಿಗೆ ಸಾಲಲ್ಲ. ಇನ್ನು ಪಾರ್ಟಿಲಿ ಕೋಟ್ಯಾಂತರ ರೂಪಾಯಿ ಫಂಡ್ ಇಡಬೇಕಂದ್ರೆ ಕಳ್ತನ ಮಾಡೇ ಇಡಬೇಕು. ಹೀಗೆ ಎಲ್ಲ ಕಳ್ರೆ, ಆಲ್ ಆಫ್ ಯು ಕಳ್ರೆ. ವಿ ಪ್ಲಸ್ ಕರ್ನಾಟಕ.